ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀನೇನು ಭಯಪಡಬೇಡ, ನಾನು ಶತ್ರುಗಳನ್ನೆಲ್ಲ ಅಂದರೆ ಕೌರವ ಸೈನ್ಯವನ್ನೆಲ್ಲ ನಾನೀಗಾಗಲೇ ಸಂಹಾರ ಮಾಡಿದ್ದೀನಿ, ನೀನು ನಿಮಿತ್ತ ಮಾತ್ರನಾಗಿ ಯುದ್ಧಕ್ಕೆ ಸಿದ್ಧನಾಗೋ ಸವ್ಯಸಾಚಿ ಅಂಥೇಳಿ ಅರ್ಜುನನಿಗೆ ಕರೆ ಕೊಟ್ಟ. ಮತ್ತೆ ಮುಂದುವರೆದು 34-35ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯಧಿಷ್ಠಾ ಯಧ್ಯಸ್ವ ಚೇತಾಸಿ ರಣೇ ಸಪತ್ನಾನ್ ಅಂತ ಹೇಳಿದ. ನನ್ನಿಂದ ಈಗಾಗಲೇ ಹತರಾಗಿರ್ತಕ್ಕಂತಹ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇತ್ಯಾದಿ ವೀರರೆಲ್ಲರನ್ನು ಕೂಡ ನೀನು ಯುದ್ಧದಲ್ಲಿ ಕೊಲ್ಲು ನಿಮಿತ್ತ ಮಾತ್ರರಾಗಿ. ನಾನೀಗಾಗಲೇ ಅವ್ರನ್ನ ಸಂಹಾರ ಮಾಡಿರೋದನ್ನು ನೋಡಿದೆ. ನೀನು ತನ್ನ ವಿಶ್ವರೂಪದಲ್ಲಿ ಅದನ್ನು ಅದೇ ಉದ್ದೇಶವಾಗಿ ತೋರಿಸಿದ ಮಹಾನ್ ಭಾವ. ಎಲ್ಲರನ್ನೂ ಸಂಹಾರ ಮಾಡಿದ್ದೀನಿ, ನೀನು ಯುದ್ಧ ಮಾಡಿ ಗೆಲ್ಲು, ನೀನು ಖಚಿತವಾಗಿ ಜಯಿಸ್ತೀಯಾ ಅಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನನಿಗೆ ಏನು ಒಂದು ಸಂದೇಹ ಇತ್ತು, ನಾನು ಇವ್ರನ್ನೆಲ್ಲ ಸಂಹಾರ ಮಾಡಬೇಕಲ್ಲ, ಕೊಲ್ಲಬೇಕಲ್ಲ ಯುದ್ಧದಲ್ಲಿ ಅನ್ನುವಂಥ ಭೀತಿನೂ ಇತ್ತು, ವ್ಯಥೆನೂ ಇತ್ತು. ಆ ಎರಡನ್ನೂ ನಿರ್ಮೂಲ ಮಾಡೋದಕ್ಕೋಸ್ಕರ ಪರಮಾತ್ಮ ಆ ರೀತಿ ಹೇಳ್ತಾ ಇದ್ದಾನೆ. ನೀನು ಈ ಏನು ವಿಶ್ವರೂಪದಲ್ಲಿ ನೋಡಿದೆ, ಅದನ್ನು ನೋಡಿದ ಮೇಲೆ ನೀನು ವ್ಯಥ ಪಡದೆ ಯುದ್ಧಕ್ಕೆ ಸಿದ್ಧನಾಗಬೇಕು, ಕೌರವರನ್ನೆಲ್ಲ ಸೋಲಿಸುವ ಧೈರ್ಯವನ್ನು ಹೊಂದಬೇಕು ಅಂತ ಹೇಳಿದ್ರಿಂದ ಅರ್ಜುನನಿಗೆ ಈಗ ತನ್ನಲ್ಲಿದ್ದಂಥ ಸಂದೇಹ ನಿವಾರಣೆಯಾಗಿ ಧೈರ್ಯವೂ ಬರ್ತಾ ಇದೆ. ಇನ್ನೂ ಒಂದು ಸಂದೇಹ ಏನಿತ್ತು ಅಂತಂದರೆ, ಯುದ್ಧ ಮಾಡಿದರೆ ನಾನು ಗೆಲ್ತೀನೋ ಇಲ್ವೋ, ಕೌರವ ಸೈನ್ಯನೇ ಗೆಲ್ಲುತ್ತೇನೋ ಅನ್ನುವಂಥ ಸಂದೇಹನೂ ಇತ್ತು. ಈಗ ಆ ವಿಶ್ವರೂಪದ ದೃಶ್ಯಗಳನ್ನು ನೋಡಿದ ಮೇಲೆ ಆ ಎರಡೂ ಸಂದೇಹಗಳು, ಒಂದು ವ್ಯಥೆ ಮತ್ತೊಂದು ಸಂದೇಹ, ಈ ಎರಡೂ ನಿವಾರಣೆ ಆಗ್ತಾ ಇದೆ. ಮತ್ತೆ ಮುಂದುವರೆದು ಇಲ್ಲಿ ಸಂಜಯ ಹೇಳುವಂಥ ಮಾತು, ಸಂಜಯ ತನ್ನ ದೊರೆಯಾದಂಥ ಧೃತರಾಷ್ಟ್ರನಿಗೆ ಹೇಳುವಂಥದ್ದು. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವ್ಯಪೇಪಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿ ಅರ್ಜುನ ತನ್ನ ಗದ್ಗದಿತವಾದಂಥ ಸ್ವರದಿಂದ ಮೈ ನಡುಗಿಸ್ತಾ ಅತ್ಯಂತ ಭಯಭೀತನಾಗಿ ತಲೆಬಾಗಿಸಿ ಕೈಗಳನ್ನು ಜೋಡಿಸಿಕೊಂಡು ಹೇಳ್ತಾ ಇದ್ದಾನೆ. ಏನನ್ನು ಹೇಳ್ತಾನೆ ಅಂತ ಮುಂದೆ ಬರುತ್ತೆ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಹೇಳಿದಂಥ ಈ ಮಾತುಗಳನ್ನು ಕೇಳಿ ಅರ್ಜುನನಿಗೆ ಒಂದು ರೀತಿ ಗದ್ಗದವಾಯಿತು, ಸ್ವರ ಮೈ ನಡುಗಿತು, ಭೀತಿಯಿಂದ ಕೈಗಳನ್ನು ಜೋಡಿಸ್ಕೊಂಡು ಹೇಳ್ತಾ ಇದ್ದಾನೆ ಅಂತ. ಅರ್ಜುನ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಮೇಲೆ ತನ್ನ ಸಂದೇಹ ಎಲ್ಲ ನಿವಾರಣೆ ಮಾಡಿಕೊಂಡ. ಅತ್ಯಂತ ಭಯ ಭೀತಿ ಎರಡೂ ಅವನಲ್ಲಿ ಕಂಡು ಬರ್ತಾ ಇತ್ತು ಆ ವಿಶ್ವರೂಪವನ್ನು ನೋಡಿ. ಆದರೆ ತನ್ನಲ್ಲಿ ಒಂದು ಮನೋಧೈರ್ಯ ಅಂತೂ ಬಂತು, ತನ್ನಲ್ಲಿ ತಾನು ಗೆಲ್ಲಬಹುದು ಯುದ್ಧ ಮಾಡಿದರೆ ಅನ್ನುವಂಥ ಒಂದು ದೃಢ ನಿಶ್ಚಯ ಅವನಲ್ಲಿ ಬರ್ತಾ ಇದೆ. ಆದ್ದರಿಂದ ಆ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಅವನು ಏನನ್ನು ಹೇಳ್ತಾನೆ ಅಂತೇಳಿ ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಈ ರೀತಿಯ ಒಂದು ವರದಿಯನ್ನು ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.